ಅಲ್ಲು ಅರ್ಜುನ್ ಬಳಿಕ ಮತ್ತೊಬ್ಬ ನಟ ಅರೆಸ್ಟ್. ಮತ್ತೊಬ್ಬ ತೆಲುಗು ನಟನಿಗೆ ಬಂಧನದ ಭೀತಿ ಶುರುವಾಗಿದೆ. ಅರೆಸ್ಟ್ ಆಗುವ ಆತಂಕದಲ್ಲಿ ಬಲ್ಲಾಳ ದೇವ. ಖ್ಯಾತ ನಟ ರಾಣಾ ದಗ್ಗುಬಾಟಿ ವಿರುದ್ಧ ಕೇಸ್ ದಾಖಲಾಗಿದೆ. ರಾಣಾ ದಗ್ಗುಬಾಟಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ರಾಣಾ ವಿರುದ್ಧ ಕಟ್ಟಡ ನೆಲಸಮ ಮಾಡಿರುವ ಆರೋಪ ಇದೆ. ಅಕ್ರಮವಾಗಿ ಕಟ್ಟಡ ನೆಲಸಮ ಮಾಡಿರುವಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ ರಾಣಾ ದಗ್ಗುಬಾಟಿ. ಡೆಕ್ಕನ್ ಕಿಚನ್ ಹೋಟೆಲ್ ನೆಲಸಮ ಮಾಡಿದ್ರೆ ಹಾಗಾದ್ರೆ ರಾಣಾ. ಹೋಟೆಲ್ ಮಾಲೀಕ ನಂದಕುಮಾರ್ ರಿಂದ ದೂರು ದಾಖಲಾಗಿದೆ. ಹೈದರಾಬಾದ್ ನ ಫಿಲಂ ನಗರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ರು. ಯಾವುದೇ ರೀತಿಯಾದಂತಹ ಪರ್ಮಿಷನ್ ತೆಗೆದುಕೊಳ್ಳದೇನೆ ಒಂದು ಥಿಯೇಟರ್ಗೆ ವಿಸಿಟ್ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಕಾಲ್ ತುಳಿದಕ್ಕೆ ಓರ್ವ ತಾಯಿ ಬಲಿಯಾಗಿದ್ರು, ಓರ್ವ ಮಹಿಳೆ ಬಲಿಯಾಗಿದ್ರು. ಅದರ ನಂತರ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಅದೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅದಾದ ನಂತರ ಈಗ ತೆಲುಗು ನಟ, ಮತ್ತೊಬ್ಬ ನಟ ಅರೆಸ್ಟ್ ಆಗುವಂತ ಭೀತಿಯಲ್ಲಿದ್ದಾರೆ. ಯಾರು ಅಂತ ಅಂದ್ರೆ ಅದು ಬಲ್ಲಾಳ ದೇವ, ಖ್ಯಾತಿಯ ನಟ ರಾಣಾ ದಗ್ಗುಬಾಟಿ. ಯಾಕೆ ಅಂತ ಹೇಳಿದ್ರೆ ಅವರ ವಿರುದ್ಧ ಈಗ ಕೇಸ್ ದಾಖಲಾಗಿರೋದು. ಅಂದ್ರೆ ರಾಣಾ ವಿರುದ್ಧ ಕಟ್ಟಡ ನೆಲಸಮ ಮಾಡಿರುವ ಆರೋಪ ಕೇಳಿ ಬಂದಿದೆ. ಅಕ್ರಮವಾಗಿ ಕಟ್ಟಡ ನೆಲಸಮ ಮಾಡಿದ್ದಾರೆ ಇವರು. ಡೆಕ್ಕನ್ ಕಿಚನ್ ಹೋಟೆಲ್ ನೆಲಸಮ ಮಾಡಿದ್ರೆ ಹಾಗಾದ್ರೆ ರಾಣಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಹೋಟೆಲ್ ಮಾಲೀಕ ನಂದಕುಮಾರ್ ಅವರು ದೂರನ್ನ ದಾಖಲು ಮಾಡಿದ್ದಾರೆ. ಹೈದರಾಬಾದ್ ನ ಫಿಲಂ ನಗರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತೆಲುಗು ನಟ, ಮತ್ತೊಬ್ಬ ನಟ ಅರೆಸ್ಟ್ ಆಗುವಂತ ಭೀತಿಯಲ್ಲಿದ್ದಾರೆ. ಯಾರು ಅಂತ ಅಂದ್ರೆ ಅದು ಬಲ್ಲಾಳ ದೇವ, ಖ್ಯಾತಿಯ ನಟ ರಾಣಾ ದಗ್ಗುಬಾಟಿ. ಯಾಕೆ ಅಂತ ಹೇಳಿದ್ರೆ ಅವರ ವಿರುದ್ಧ ಈಗ ಕೇಸ್ ದಾಖಲಾಗಿರೋದು. ಅಂದ್ರೆ ರಾಣಾ ವಿರುದ್ಧ ಕಟ್ಟಡ ನೆಲಸಮ ಮಾಡಿರುವ ಆರೋಪ ಕೇಳಿ ಬಂದಿದೆ. ಅಕ್ರಮವಾಗಿ ಕಟ್ಟಡ ನೆಲಸಮ ಮಾಡಿದ್ದಾರೆ ಇವರು. ಡೆಕ್ಕನ್ ಕಿಚನ್ ಹೋಟೆಲ್ ನೆಲಸಮ ಮಾಡಿದ್ರೆ ಹಾಗಾದ್ರೆ ರಾಣಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಹೋಟೆಲ್ ಮಾಲೀಕ ನಂದಕುಮಾರ್ ಅವರು ದೂರನ್ನ ದಾಖಲು ಮಾಡಿದ್ದಾರೆ. ಹೈದರಾಬಾದ್ ನ ಫಿಲಂ ನಗರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.